ಸೂಪರ್ ಮೂವಿ ಡಿಬಾಸ್ ಸೂಪರ್ ಮೂವಿ ಸೂಪರ್. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹೀರೋ ಮಾಡೋದು ದೊಡ್ಡ ಹೀರೋ ಅನ್ಕೊಂತಿದಾರಲ್ಲ, 1000 ಕೋಟಿ 100 ಕೋಟಿ ಕಲೆಕ್ಷನ್ ಮಾಡೋದಲ್ಲ, 10 ಕೋಟಿನೆಲ್ಲ ಗಂಡ ಮಕ್ಳು ಆಗೋದು ರೈತರ ಮಕ್ಕಳು. ಪ್ರತಿಯೊಬ್ಬರು ತೆಲುಗು ಹಿಂದಿ ಅಂತ ನೋಡ್ಕೊಬಿಟ್ರಿ, ನಮ್ಮ ಕನ್ನಡ ಬೆಳೆಸಿರೋಣ. ಯಾರು ಪ್ರತಿಯೊಬ್ಬರು ರೈತರ ಪರವಾಗೈತೆ, ಒಂದು ಜಾತಿ ಪರವಾಗೈತೆ. ದಯವಿಟ್ಟು ಈ ಸಿನಿಮಾ ನೋಡಿ ಎಲ್ಲ ಗೆಲ್ಲಿಸಿರೋಣ. ರೈತರ ಮಕ್ಕಳು ನೋಡ್ಬೇಕಾದ್ರೆ ಸಿನಿಮಾ ಚೆನ್ನಾಗಿದೆ. ಒಂದು ಜಾತಿ ಬಗ್ಗೆ ಇದೆ ಸಿನಿಮಾ, ಜಾತಿ ಭೇದ ಭಾವ ಇಲ್ಲ ಅಂತ ಇಟ್ಟಿದ್ದಾನೆ ಸಿನಿಮಾ ಮಾತ್ರ 100 ಪಕ್ಕ ರಾಷ್ಟ್ರ ಪ್ರಶಸ್ತಿ ಫಿಕ್ಸ್. ಜೈ ಡಿ ಬಾಸ್. ಅಣ್ಣ ಅಂಬಾರಿ ಹೊರದು ಆನೆ ಆಗಿರ್ಬೋದು, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಆಡೋದು ನಮ್ಮ ಬಾಸ್ ಮಾತ್ರನೇ. ಲಾಂಗ್ ನಾನ್ ಹಿಡ್ದೆ ನೀನ್ ಹಿಡ್ದೆ ಅನ್ನೋದಲ್ಲ, ಲಾಂಗ್ ಯಾವ ಥರ ಹಿಡಿಬೇಕಂತ ಹೇಳ್ಕೊಟ್ಟಿದ್ದಾನೆ ನಮ್ಮ ಬಾಸು. ಫಿಲಮ್ ಚೆನ್ನಾಗಿದೆ, ಆದರೆ ಬಟ್ ಇವರೇಣಿ ಅರಣ್ಯ ಕೊಲ್ತಾನೆ, ಬಟ್ ಅಲ್ಲೇ ಸ್ವಲ್ಪ ಬೋರ್ ಬರ್ತದೆ. ಇದು ಚೆನ್ನಾಗಿ ಕಟ್ಟಿದೆ ಸಿನಿಮಾ ಚೆನ್ನಾಗಿದೆ, ಆದರೆ ಮೂವಿ ಚೆನ್ನಾಗಿದೆ. ಕಟ್ಟಿದೆ ಡಿ ಬಾಸ್. ತರುಣ್ ಸುದ್ದಿ ರಾಬರ್ಟ್ಗಿಂತ ಚೆನ್ನಾಗಿ ಬರ್ತದೆ ಮೂವಿ. ಸಖತ್ತಾಗಿದೆ, ಸೂಪರ್ ಡಿ ಬಾಸ್. ಚೆನ್ನಾಗಿದೆ ಮೂವಿ. ಸೂಪರ್ ಡಿ ಬಾಸ್. ಡಿ ಬಾಸ್ ಸೂಪರ್ ಸಿನಿಮಾ, ಮಸ್ತ್ ಐತೆ. ರೈತರು ಜೈ ಡಿ ಬಾಸ್ ನೋಡ್ಬೇಕು, ರೈತರು ಬಂದೆಲ್ಲ ನೋಡ್ಬೇಕು. ಅಣ್ಣ ಯಾರ್ಯಾರು ಜಾತಿ ಭೇದ ಭಾವ ಮಾಡ್ತಾರೆ ಬಂದು ಸಿನಿಮಾ ನೋಡಕ್ಕೆ ಹೇಳೋಣ. ಫಿಲ್ಮ್ 100 ಸೂಪರ್ ಬೈ ಸೂಪರ್ 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 ಬಾಸ್. ಇನ್ನೊಂದು ಹೇಳ್ತೀನಿ ಇನ್ನೊಂದು ಪರ ಕನ್ನಡದಲ್ಲಿ ಪ್ರತಿಯೊಬ್ಬ ರೈತ ಬಂದು ನೋಡುವಂತ ಫಿಲಿಂ ಇದು. ರೈತರ ಮಕ್ಕಳು ನಾವೇ. ಆಯ್ತು, ಪರಭಾಷೆ ಇಲ್ಲಿನಂತ ಅವಲ್ಲ, ಕರ್ನಾಟಕದಲ್ಲಿ ಡಿ ಬಾಸ್ ಅವ. ಕಷ್ಟ ಇಲ್ಲದೆ ಬಗ್ದ ದೇವ್ರ ಹತ್ರ ಹೋಗಲ್ಲ, ರೋಗ ಇಲ್ಲದೆ ಪೇಷಂಟ್ ಡಾಕ್ಟರ್ ಹತ್ರ ಹೋಗಲ್ಲ, ಡೀಲ್ ಇಲ್ಲದೆ ಡನ್ ನನ್ನಂತ ಪಂಡ್ರ ಹತ್ರ ಬರಲ್ಲ. ಕಾವೇರಿ ನಮ್ದೆ, ಕನ್ನಡ ನಮ್ದೆ. ಜೈ ಡಿ ಬಾಸ್. 55 ಸಿನಿಮಾ ಒಂದು ಕಡೆ ಆದ್ರೆ 56 ಒಂದು ಕಡೆ ಸಿನಿಮಾ ಅಂತ ಸೂಪರ್ ಸಿನಿಮಾ. ಡೈರೆಕ್ಟರ್ ಮಾತ್ರ ಬೆಂಕಿ, ಇಂಥ ಡೈರೆಕ್ಟರ್ ಇನ್ನೊಬ್ರು ಸಿಗಲ್ಲ ಅನ್ಕೊಂಡ್ರೆ ಅಂಥ ಡೈರೆಕ್ಟ್ರು. ಹರಿಕೃಷ್ಣ ಮಾತ್ರ ಸೂಪರ್ ಮ್ಯೂಸಿಕ್, ಆದ್ರೆ ಮಾಸ್ತಿ ಮಾತ್ರ ಅವಾರ್ಡ್ ಪಕ್ಕ ಬಂದೇ ಬರ್ತದೆ. ಮಾಸ್ತಿ ಮಾತ್ರ ಅಂಥ ಡೈರೆಕ್ಟ್ಸ್ ಒಂದೊಂದು. ಜೈ ಡಿ ಬಾಸ್ ಸೂಪರ್ ಸಿನಿಮಾ, ಬೇಕಾದ್ರೆ ಯಾರಾದ್ರೂ ನೋಡಿ ಬಂದು. ಅಣ್ಣ ಅಂದು ಅಂಬೇಡ್ಕರ್ ಹೆಂಗ್ ಹೋರಾಡೋಣ ಜಾತಿಗೋಸ್ಕರ, ಇಂದು ದರ್ಶನ ಹಂಗೆ ಹೊಡೆಯೋಣ. ಜೈ ಡಿ ಬಾಸ್. ಬಾಕ್ಸ್ ಆಫೀಸ್ ಅಪ್ಪ ಬಂದ, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಯಾರಂದ್ರೆ ಕೇಳ್ತಿದ್ರಲ್ಲ, ಬಂದಾರ ಬಂದು ಪಿಕ್ಚರ್ ನೋಡ್ರಿ, ಪಿಕ್ಚರ್ ಹೆಂಗಿದೆ ಅಂತ ಕೇಳ್ತಿದ್ರಲ್ಲ, ಒಂದ್ಸರಿ ಬಂದು ಥಿಯೇಟ್ರಿ ನೋಡಿ. ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್. ಈ ಸಿನಿಮಾದಲ್ಲಿ ಏನೈತೆ ಅಂತಂದರೆ ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಪಿಕ್ಚರ್ ಇದು. ಎಂಟರ್ಟೈನ್ಮೆಂಟ್ ಇದೆ ಈ ಪಿಕ್ಚರಲ್ಲಿ. ಏನಿದೆಯಪ್ಪ ಅಂತ ಕೇಳಿದ್ರೆ ನೀವು ನೋಡಿದ್ರೆ ಒಂದು ಅರ್ಥ ಇರುತ್ತೆ ಅದರಲ್ಲಿ. ರೈತರ ಬಗ್ಗೆ ಏನಾಗಿರುತ್ತೆ. ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾತನಾಡೋ ಏಕೈಕ ನಟ ಅಂದ್ರೆ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಮಾತ್ರ. ಸಾಲೆ ಕ್ರಾಂತಿಯಿಂದ ಗೊತ್ತಾಯ್ತು, ಕನ್ನಡದ ಸಾಲೆ ಕಾಟರಿಂದ ಗೊತ್ತಾಯ್ತು ನಮ್ಮ ರೈತರ ಬಗ್ಗೆ.